ಮತ್ತೆ ಇವತ್ತು ನಾವು ತಂದಿರೋದು ಬಂದು ಶಿಫ್ಟ್ ಡಿಸೈರ್ ಅಂತ 2016 ಮಾಡಲು. ಅದು ಬಂದು ಟೈರ್ಸ್ ವೇರ್ ಆಗೋಗಿತ್ತು. ಟೈರ್ಸ್ ಎಲ್ಲ ವೇರ್ ಆಗೋಗಿತ್ತು, ಅದ್ರಿಗೆಲ್ಲ ಟೈರ್ ಎಲ್ಲ ಚೇಂಜ್ ಮಾಡಿ ಹೊಸ ಟೈರ್ಗಳು ಹಾಕ್ಸಿ ಇವಾಗ ಟ್ರಯಲ್ಗೆ ಎತ್ಕೊಂಡ್ ಬಂದೆ ಪ್ರೆಸೆಂಟು. ಮತ್ತೆ ಇವಾಗ ಬಂದು ಸಸ್ಪೆನ್ಷನ್ ಲೋವರ್ ಅವೆಲ್ಲ ಚೇಂಜ್ ಮಾಡಿಸಿದ್ರು. ಅದೊಂದು ಇನ್ನೊಂದು ಹೊಸವೆಲ್ಲ ಹಾಕ್ಸಿ ಮತ್ತೆ ಟೈರ್ಗಳು ಹೊಸವು ಹಾಕ್ಸಿ ಇವಾಗ ಟ್ರಯಲ್ಗೆ ಜಸ್ಟ್ ನನ್ನ ಹೆಂಗಿದೆ ಅಂತ ಚೆಕ್ ಮಾಡ್ಕೊಂಡು ಹಂಗೆ ರೈಡ್ ರಿವ್ಯೂ ಆಗುತ್ತಲ್ಲ, ಅದು ಮೈನ್ ಇಂಪಾರ್ಟೆಂಟ್ ಅಲ್ಲ, ಅದು ಹಂಗೆ ಮಾಡ್ಬಿಡೋಣ ಅಂತ ಒಂದು ಟ್ರಯಲ್ ಎತ್ಕೊಂಡ್ ಬಂದೆ. ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು, ಏನು ಹೆಂಗೆ ಅಂತ ಗೊತ್ತಾಗುತ್ತಲ್ಲ ಅಂತ ಹೇಳ್ಬಿಟ್ಟು. ಸ್ವಿಫ್ಟ್ ಡಿಸೈರು ನಿಮ್ಗೆ ಚೆನ್ನಾಗಿದೆ ಗಾಡಿ, ಸೂಪರ್. 4 ಟೈರ್ ಹಾಕಿದೀವಿ. ಇದ್ರಿಗೆ ಹಾಕಿರೋದು ಬಂದು ಟ್ಯಾಕ್ಸಿ ಮ್ಯಾಕ್ಸ್ ಅಂತ JKL ಬರುತ್ತೆ, 165/80 R14 ಅದು ಬರುತ್ತೆ ನಿಮ್ಗೆ. ಅದು ಸ್ವಲ್ಪ ಸ್ವಲ್ಪ ಪ್ರೀಮಿಯಂ ಕಿನ್ನ ಇನ್ ಸ್ವಲ್ಪ ಸೆಗ್ಮೆಂಟ್ ಅಲ್ಲಿ ಕಮ್ಮಿ ಕಮ್ಮಿ ಬರುತ್ತೆ, ಚೆನ್ನಾಗಿರುತ್ತೆ. ಒಂದು ನೀವು ಕೊಟ್ಟಿರೋ ರೇಟ್ಗೆ ವರ್ತು, ಸ್ವಲ್ಪ ಚೆನ್ನಾಗಿರುತ್ತೆ, ಪರವಾಗಿಲ್ಲ, ಓಕೆ. ಮತ್ತೆ ಈ ಗಾಡಿ ಬಗ್ಗೆ ಮಾತಾಡ್ಕೊಳಾದ್ರೆ ಇದು ಬಂದು ಡೀಸೆಲ್ ಇಂಜನ್ ಆಗಿರುತ್ತೆ, 2016 ಮಾಡಲು, ಸ್ವಲ್ಪ ಟಾಪ್ ಎಂಡ್ ಮಾಡಲು. ಮತ್ತೆ ಈ ಗಾಡಿ ಸೈಜ್ ಬಂದ್ಬಿಟ್ಟು ಟೈರ್ ವೀಲ್ ಸೈಜ್ ಬಂದ್ಬಿಟ್ಟು 165/80 R14 ಅಂತ ಬರುತ್ತೆ. ಪ್ರೆಸೆಂಟ್ಗೆ ಮ್ಯಾಗ್ ವೀಲ್ ಇರೋದು ಪ್ರೆಸೆಂಟ್, ಅದು ತೋರಿಸ್ತೀನಿ ನಿಮ್ಗೆ, ಪ್ರತಿಯೊಂದು ಒಂದೊಂದೇ ತೋರಿಸ್ತೀನಿ. ಮತ್ತೆ ಇದು ವೀಲ್ ಬೇಸು ಅಷ್ಟೇ ನಿಮ್ಗೆ ಚೆನ್ನಾಗಿರುತ್ತೆ, ಹೈಟ್ ಅಲ್ಲಿ ಬರುತ್ತೆ ಗಾಡಿ ಡಿಸೈರು. ನಿಮ್ಗೆ ಸ್ವಲ್ಪ ಹೈಟ್ ಅಲ್ಲಿ ಬರುತ್ತೆ ಗಾಡಿ, ಆರಾಮಾಗಿ ಇದ್ ಮಾಡ್ಕೋಬಹುದು, ಮ್ಯಾನೇಜಬಲ್. ಒಂದ್ 5 ಜನ ಆರಾಮಾಗಿ ಎಲ್ಲನ ನೀವು ಕ್ರೂಸಿಂಗ್ ಮಾಡ್ಕೋಬಹುದು, ಕ್ರೂಸಿಂಗ್ ಮಾಡ್ಕೋಬಹುದು ಆರಾಮಾಗಿ, ಟೆನ್ಷನ್ ಏನಿಲ್ಲ, ಅದೊಂದು ಮೈನ್ ಇಂಪಾರ್ಟೆಂಟ್. ಮತ್ತೆ ಈ ಗಾಡಿಯಲ್ಲಿ ಬಂದು ಡೀಸೆಲ್ ವೇರಿಯಂಟೆಡ್ ಬರುತ್ತೆ, ಪೆಟ್ರೋಲ್ ವೇರಿಯಂಟೆಡ್ ಬರುತ್ತೆ. ಆರಾಮಾಗಿ ನೋಡ್ಕೊಂಡು ನೀವು ಇದ್ ಮಾಡ್ಕೋಬಹುದು, ಚೂಸ್ ಮಾಡ್ಕೋಬಹುದು. ಅದರಲ್ಲಿ ಒಳ್ಳೆ ಮೈಲೇಜು, ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ. ನಿಮ್ ಪೆಟ್ರೋಲ್ ಅಲ್ಲಿ ಮಾರುತಿ ಸುಜುಕಿಯಲ್ಲಿ ನೀವು ಮಾತಾಡಂಗಿಲ್ಲ, ಪೆಟ್ರೋಲ್ ಡೀಸೆಲ್ ಅಲ್ಲಿ. ಅಂದ್ರೆ ಡೀಸೆಲ್ ಇವಾಗ ಪ್ರೆಸೆಂಟ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ, ಪೆಟ್ರೋಲ್ ಅಲ್ಲಿ ಇವಾಗ ನಡೀತಾರೆ. ಪೆಟ್ರೋಲ್ ಮತ್ತೆ CNG ನಡೀತಾ ಇರೋದು ಪ್ರೆಸೆಂಟ್. ಚೆನ್ನಾಗಿದೆ ಇದು, ನೀವು ಮಾತಾಡಂಗಿಲ್ಲ, ಅದೊಂದು ಮೈನ್ ಇಂಪಾರ್ಟೆಂಟ್. ಮತ್ತೆ ಅಂದ್ರೆ ಇವಾಗ ಬರ್ತಾ ಇರೋ ಗಾಡಿಗಳು ಏನ್ ಮಾಡಿದೆ ಅಂದ್ರೆ ಸ್ವಲ್ಪ ಲೈಟ್ ವೆಯ್ಟ್ ಮಾಡಿಬಿಟ್ಟಿದ್ದಾರೆ, ಅದೊಂದು ಬ್ಯಾಕ್ ಸ್ಟೆಪ್, ಅದೊಂದು ಒಂದ್ ಬಿಟ್ರೆ ಇನ್ನೆಲ್ಲ ಸೂಪರ್. ನೀವು ಮಾತಾಡಂಗಿಲ್ಲ. ಅಂದ್ರೆ ಓಲ್ಡ್ ಮಾಡಲ್ ತಗೊಂಡ್ರೆ ನೀವು ಸೂಪರ್ ಆಗಿರುತ್ತೆ ಗಾಡಿ. ನಾನ್ ನೋಡ್ದಂಗೆ ಆ ಮಾಡಲ್ ಗಾಡಿಗಳಲ್ಲಿ ಬೆಸ್ಟ್ ಅಂದ್ರೆ ಇದು ಅನ್ಕೊಂಡಿದೀನಿ. 2012 ಇಂದ ಇತ್ ಕಡೆಗೆ 16-17 ತನಕ ಗಾಡಿಗಳು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದಾವೆ ನನಗ್ ಗೊತ್ತಂಗೆ. ನೀವು ಮಾತಾಡಂಗಿಲ್ಲ, ಅದೊಂದು ಮೈನ್ ಇಂಪಾರ್ಟೆಂಟ್. ಮತ್ತೆ ಈ ಗಾಡಿ ಬಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫ್ಯಾಮಿಲಿ ಪರ್ಪಸ್ಗೆ ಒಳ್ಳೆ ಗಾಡಿ ಇದು, ನೀವು ಮಾತಾಡಂಗೂ ಇಲ್ಲ, ಸಕ್ಕಾಗಿರುತ್ತೆ. ನೀವು ಒಳ್ಳೆ ಗಾಡಿ. ಮತ್ತೆ ಇದ್ರ ಬಗ್ಗೆ ಹೇಳಂಗಿದ್ರೆ ಡೀಸೆಲ್ ಇಂಜನ್ ಗಾಡಿ ಬರುತ್ತೆ ಇದು, ಬನ್ನಿ ನಾನು ತೋರಿಸಿ. ನೋಡಿ, VDI ಬ್ಯಾಜಿಂಗ್ ಇದೆ ಇದ್ರದ್ದು, VDI ಬ್ಯಾಜಿಂಗು ಶಿಫ್ಟ್ ಡಿಸೈರ್ ಅಂತ ಬರುತ್ತೆ. ಇದು ಮಾರುತಿ ಸುಜುಕಿ ಅಂತ ಬರುತ್ತೆ ಇಲ್ಲಿ ಪ್ರೆಸೆಂಟ್ಗೆ. ನಿಮ್ಗೆ ಈ ಥರ ಬರುತ್ತೆ ಗಾಡಿ ಶೇಪು, ಈ ಮಾಡಲಲ್ಲಿ ಸಿಗುತ್ತೆ ನಿಮಗೆ. ಬಂದು ಈ ಥರ ಬರುತ್ತೆ, ಪವರ್ ವಿಂಡೋಸು, ಮಾಮೂಲಿ ಲಾಕು ಅನ್ಲಾಕು ಇಲ್ಲೇ ನೀವು ಚೇಂಜ್ ಇದು ಮಾಡ್ಕೋಬೋದು. ಲಾಕು ಅನ್ಲಾಕ್ಗೆ ಪವರ್ ವಿಂಡೋಸ್ ಬರುತ್ತೆ. ಸಿಂಪಲ್ ಸಿಟ್ಟಿಂಗು ಬೆಸ್ಟು ಫ್ಯಾಮ್ಲೀಸ್ಗಂದ್ರೆ. ಇನ್ನು ಮುಂದೆ ಹೋಗೋಣ ಬನ್ನಿ. ಇದು ಸೇಮು ಪವರ್ ವಿಂಡೋಸು, ಅಪ್ಸ್ ಆ್ಯಂಡ್ ಡೌನು, ಲಾಕು ಅನ್ಲಾಕು ಇಲ್ಲಿ ಬರುತ್ತೆ, ಲಾಕು ಅನ್ಲಾಕು ಬರುತ್ತೆ ನೋಡಿ. ಸಿಂಪಲ್ಲು. ಸ್ಟೇರಿಂಗ್ ಕಂಟ್ರೋಲ್ಸ್ ಏನಿಲ್ಲ ಇದರಲ್ಲಿ, ಯಾಕಂದರೆ ಇದು ಸ್ವಲ್ಪ ಬೇಸ್ ಟಾಪ್ ಆ್ಯಂಡ್ಕಿನ ಇನ್ನು ಸ್ವಲ್ಪ ಕಮ್ಮಿ ಬರುತ್ತೆ ಇದು ಪ್ರೆಸೆಂಟು. ನೋಡಿ, ಇದು ನಿಮ್ಗೆ ಈ ಥರ ಬರುತ್ತೆ. ಸಿಸ್ಟಮ್ ಒಂದು ಹಾಕ್ಸ್ಕೊಂಡಿದ್ದಾರೆ. ಮತ್ತು ಮ್ಯಾನ್ಯುಯಲ್ ಬರೋದಿದು, ಆಟೋಮೆಟಿಕ್ಕು ಬರುತ್ತೆ, ಮ್ಯಾನ್ಯುಯಲ್ಲೇ ಚೆನ್ನಾಗಿರೋದು ಬೆಸ್ಟು. ನಿಮ್ಮ ಬೂಟ್ ಸ್ಪೇಸು ಎಲ್ಲ ಪರ್ಫೆಕ್ಟು, ಚಿಕ್ಕ ಪರವಾಗಿಲ್ಲ. ಸೇಮ್ ಈ ಸೈಡು ಪವರ್ ವಿಂಡೋಸು, AC ನಾರ್ಮಲ್ಲು. ಇದು ಬಂದು ನಾವು ಕಂಟ್ರೋಲ್ಸು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಒಂದು ಹೀಟ್ರು, ಎಷ್ಟು ಬೇಕೋ ಅಷ್ಟು ರೈಸ್ ಮಾಡ್ಕೋಬೋದು. ಚಾರ್ಜಿಂಗ್ ಪೋರ್ಟ್ ಒಂದು ಬರುತ್ತೆ. ಮತ್ತು ಇದು ಬಂದು ಸ್ಟೇರಿಂಗ್ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು ನೋಡಿ, ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು.
ಹಂಗೆ ಇರಿ, ನಾನು ಇನ್ನೊಂದು ತೋರಿಸ್ತೀನಿ. ಮೀಟ್ರಲ್ಲಿ ಆ ಥರ ಲೈಟ್ಸು ಏನು ಹೆಂಗಂತ ಚೆಕ್ ಮಾಡ್ತೀನಿ. ಈ ಥರ ನಿಮಗೆ ಬರುತ್ತೆ ಮೀಟ್ರಲ್ಲಿ ನೋಡಿ, ಮೀಟ್ರಲ್ಲಿ ಈ ಥರ ಬರುತ್ತೆ ಸಿಂಪಲ್. ಇದ್ರ ಮೈಲೇಜು ಚೆಕ್ ಮಾಡಬೇಡ ಒಂದ್ಕಿಂತ. ಅವು 20 ಸೂಪರ್ 20 ಇದೆ ನೋಡಿ, ಆವ್ರೇಜ್ 20 ಬರ್ತದೆ, ಯಾಕಂದರೆ ಡೀಸೆಲ್ಲು. ಸೂಪರ್ ಮೈಲೇಜ್ಗೆ ನಿಮ್ಮ ಫ್ಯಾಮ್ಲಿಗೆ ಮಾತಾಡೋಂಗಿಲ್ಲ ಈ ಗಾಡಿಯಲ್ಲಿ. ಚೆನ್ನಾಗಿದೆ, ಡೀಸೆಂಟು. ಬನ್ನಿ ಇಂಜನ್ ಬಿಟ್ಟು ಒಂದ್ಕಿಂತ ನೋಡೋಣ. ನಿಮ್ಗೆ ಇಂಜನ್ ಸ್ಪೇಸ್ ಇಷ್ಟು ಬರುತ್ತೆ. ಇದು ಡೀಸೆಲ್ ಇಂಜನಲ್ಲಿ ಈ ಥರ ನಿಮಗೆ ಇಂಜನ್ ಇಷ್ಟು ಕಾಂಪ್ಯಾಕ್ಟಲ್ಲಿ ಬರುತ್ತೆ, ಚಿಕ್ಕದಾಗಿ ಈ ಥರ ಬರುತ್ತೆ. ಇನ್ನೊಂದೇನಂದ್ರೆ ಈ ಗಾಡಿಯಲ್ಲಿ ಕಂಫರ್ಟು ಸಕ್ಕದಾಗಿರುತ್ತೆ ನಿಜವಾಗ್ಲೂ. ಪ್ರಾಮಿಸ್ ಹೇಳ್ಬೇಕಂದ್ರೆ ನಾನು ನಿಜವಾಗ್ಲೂ ಏನು ಅನ್ಕೊಂಡೆ, ಕಂಫರ್ಟಲ್ಲಿ ಮಾತ್ರ ಸೂಪರ್ ಆಗಿದೆ ಗಾಡಿ ಮಾತ್ರ. ಸ್ವಿಫ್ಟ್ ಡಿಸೈರ್ ಅಂದರೆ ಫ್ಯಾಮ್ಲಿಗೆ ಆರಾಮಾಗಿ ಆಗುತ್ತೆ. ಅಂದರೆ ಡೀಸೆಲ್ ಬಂದಿದೆ ಚೆನ್ನಾಗಿರ್ತಾಯಿತ್ತು ಎಲ್ಲ. ಇವಾಗ ಇರೋ ಗಾಡಿಗಳೇನು ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಅವೇನೋ ಒಂಥರ ಲೈಟ್ ವೇಟ್ ಥರ ಇದ್ದಾವೆ. ಈ ಗಾಡಿಯಲ್ಲಿ ಓಲ್ಡ್ ಮಾಡಲಲ್ಲಿ ಸಕ್ಕದಾಗಿದೆ ನೋಡಕ್ ಮಾತ್ರ. ಲುಕ್ಕು ಅಷ್ಟೇ ಅಗ್ರೆಸಿವ್ ಥರ, ಇನ್ನೂ ಒಂಥರ ಅಗ್ರೆಸಿವ್ ಸಕ್ಕದಾಗಿದೆ. ನನಗಂತೂ ಇಷ್ಟ ಆಯ್ತು, ಹೆವಿ ಇಷ್ಟ ಆಯ್ತು ಆ ಗಾಡಿಯಲ್ಲಿ ಮಾತ್ರ. ಇನ್ನು ಬಿಟ್ಟಿದ್ರೆ ಡೀಸೆಲ್ ಇಂಜನ್ ಸಕ್ಕದಾಗಿರ್ತೈತೆ. ಅವ್ರು ಡೀಸೆಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಒಂದು ಮೈನು ಡ್ರಾಬ್ಯಾಕ್ ಅವ್ರದ್ದು, ಮಾರುತಿ ಅವ್ರದ್ದು ಒಂದು ಡ್ರಾಬ್ಯಾಕ್ ಒಂದಿದೆ. ಅದೊಂದು ಇಲ್ಲ ಅಂತೇಳಿ ಡೀಸೆಲ್ ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಅವರೊಂದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ಗಾಡಿ ಅಂತೂ ಮಾತಾಡಂಗಿಲ್ಲ. ಅವಾಗ ಒಂದು 5 ವರ್ಷ ಹಿಂದೆ ಹೆಂಗ್ ಆಟ ಆಡಿಸ್ಬಿಟ್ಟಿತ್ತು ಈ ಗಾಡಿಗಳೆಲ್ಲ. ಅವಾಗ ಡೀಸೆಲ್ ಇಂಜನ್ ಅಂದ್ರೆ ಎಲ್ಲರೂ ಡೀಸೆಲ್ಗೆ ಹೋಗ್ತಾ ಇದ್ರು. ಇವಾಗೆಲ್ಲ ಪೆಟ್ರೋಲ್ ಮಾಡಿಬಿಟ್ಟಿದ್ದಾರೆ. ಅದೇನ್ ಪೆಟ್ರೋಲ್ ಅಲ್ಲಿ ಅದೇನ್ ಮಾಡಿದಾರೆ, ಲೈಟ್ ವೇಟ್ ಮಾಡಿದ್ದಾರೆ. ವೆಹಿಕಲ್ಸ್ ನ ಸ್ವಲ್ಪ ಲೈಟ್ ವೇಟ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದ್ರೆ ಮೈಲೇಜ್ಗೋಸ್ಕರ. ಅವಾಗೇ ಬರ್ತಾಯಿತ್ತು ಮೈಲೇಜು 18, 19, 20 ಬರ್ತಾಯಿತ್ತು ಗಾಡಿಗಳು. ಇವಾಗ ಅದು ಕೂಡ ಇಲ್ಲ ಗುರು. 15, 16 ಬಂದ್ಬಿಡ್ತಾ ಇದೆ. ಅದು ಲೈಟ್ ವೇಟ್ ಅಂತ ಮಾಡಿದ್ದಾರೆ. ಲೈಟ್ ವೇಟ್ ಏನಕ್ಕೂ ಇಲ್ಲ, ವೇಸ್ಟ್ ಗುರು. ನಿಜವಾಗ್ಲೂ ನಾನು ತಿಳ್ಕೊಂಡು ನೋಡ್ದಂಗೆ ಅದ್ರಲ್ಲಿ ಮೈಲೇಜ್ ಬರಲ್ಲ. ಸುಮ್ಮನೆ ಏನಂದ್ರೆ ಏನೋ ಒಂದು ಆಟ ಸಾಮಾನ್ ಕಾರಲ್ಲಿ ಹೋಗ್ದಂಗೆ ಇರುತ್ತೆ ನನ್ಗೆ ಆ ಫೀಲ್. ಆ ಗಾಡಿಗಳು ಓಡಿಸೋವಾಗ ಒಂಥರ ಈ ಮಾಡಲ್ ಗಾಡಿಯಲ್ಲಿ ನನಗೆ ಸೂಪರ್ ಅನ್ಸಿತ್ತು. ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ದಪ್ಪ ಕಾಂಪ್ಯಾಕ್ಟ್ ಅಲ್ಲಿ ಚೆನ್ನಾಗಿದೆ. ಆ ಗಾಡಿ ಬಂದು ನಿಮ್ಗೆ ಇವಾಗ ಬಂದಿರೋ ರೀಸೆಂಟ್ ಆಗಿ ಗಾಡಿಗಳು ಬಂದು ಪೇಪರ್ ತರ. ನಾವು ನಿನಗೆ ಬದುಕ ಮೇಲೆ ಆಸೆ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಓಡಿಸ್ಬೇಕಷ್ಟೇ. ನಿನಗೆ ನಾನು ಚೆನ್ನಾಗಿರ್ಬೇಕು, ಅದೇನದು ಮೈಲೇಜ್ಗೋಸ್ಕರ ನೋಡ್ತಾ ಇದೀನಿ ಅಂತ ಹೇಳಿದ್ರೆ ಮಾತಾಡಂಗಿಲ್ಲ. ಯಾಕಂದ್ರೆ ಅದು ನಾವು ಪೇಪರಲ್ಲಿ ಕುತ್ಕೊಂಡಂಗೆ, ಒಳಗಡೆ ಪೇಪರಲ್ಲಿ ಕುತ್ಕೊಂಡು ಆಟ ಆಡ್ದಂಗೆ ಅಷ್ಟೇ ಜೀವನ. ಅದರಲ್ಲಿ ಕುತ್ಕೊಂಡ್ರೆ ಅಂದ್ರೆ ಇವಾಗ ಬಂದಿರೋ ಮಾಡಲ್ಗಳಲ್ಲಿ ಶಿಫ್ಟ್ ಗುರು, ಇವಾಗ ಬಂದಿರೋ 2026 ಮಾಡ್ಲು ಸುಮ್ಮನೆ ಹಿಂಗೆ ಎತ್ಕೊಂಡು ಹಿಂಗ್ ಪ್ರೆಸ್ ಮಾಡಿದ್ರೆ ಹೊಡೆದೋಗುತ್ತೆ, ಒಳಗಡೆ ಗೊತ್ತಾಗುತ್ತೆ ಆಟೋಮೆಟಿಕ್. ಅದು ಇವಾಗ ಇರೋ ಸಿಚುವೇಶನ್ ಹಂಗಿದೆ ಗಾಡಿಗಳದು. ನೋಡಿ ಚೆನ್ನಾಗಿದ್ರೆ ಆರಾಮಾಗಿ ಇದ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಫೀಲ್ ಮಾಡೋ ತರ ಅಂದ್ರೆ ಯಾವ ತರ ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿರೋ ಗಾಡಿ ಸಿಕ್ಕಿದ್ರೆ ಓಕೆ. ಚೆನ್ನಾಗಿಲ್ಲ ಸಿಗ್ಲಿಲ್ಲ ಅಂದ್ರೆ ದ ಬೆಸ್ಟ್ ನೀವು ಹೊಸ ಗಾಡಿಗೆ ಹೋಗೋದೇ ಬೆಸ್ಟ್. ಮತ್ತೆ ಈ ಗಾಡಿಯಲ್ಲಿ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಸೂಪರ್ ಆಗಿದೆ ಗಾಡಿ ಮಾತ್ರ. ಇವಾಗ ನಾವು ಈ ಗಾಡಿಗೆ ಹಾಕಿದ್ದು JK 165 80 R14 ಅಂತ ಗಾಡಿ ಮಾತ್ರ. ಟೈರ್ಗಳು ಮಾತ್ರ ಸೂಪರ್ ಆಗಿದೆ. ಗಾಡಿ ಅಷ್ಟು ನೀವು ಮಾತಾಡಂಗೆ ಇಲ್ಲ. ಲೈಕು, ಶೇರು, ಸಬ್ಸ್ಕ್ರೈಬು ದಯವಿಟ್ಟು ಹಿಂಗೆ ಫಾಲೋ ಮಾಡ್ತಾ ಇರಿ. ನಮ್ಮನ್ನು ಸ್ವಲ್ಪ ಬೆಳೆಸ್ತಾ ಇರಿ. ಕರ್ನಾಟಕ ಜೊತೆಗಳನ್ನ ನಾವು ಇದೇ ಕೇಳ್ಕೊಳೋದು. ಬಾಯ್, ಮತ್ತೆ ಸಿಗೋಣ.